ಸರ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ ನೋಡಿ ಸರ್, ಮಾಡಲ್ 2014 ಅದು ಸೆಕೆಂಡ್ ಓನರ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ಸರ್, ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 3,20,000ಕ್ಕೆ ಫೈನಲ್ ಆಗುತ್ತೆ ಸರ್. ಪೆಟ್ರೋಲ್ LPG ಅಲ್ಲಿ ಯಾರು ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ನೋಡ್ತಾ ಇದೀರಾ, ಒಂದು ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ವೆಹಿಕಲ್ ನೋಡ್ತಾ ಇದೀರಾ ಸರ್, 2012 ಸೆಕೆಂಡ್ ಓನರ್ ಪೆಟ್ರೋಲ್ ವಿತ್ LPG ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಕೇವಲ 1,99,000ಕ್ಕೆ ಕೊಡ್ಬೇಡ ಸರ್. ಫೋರ್ಡ್ ಫಿಗೋ ಡೀಸೆಲ್ ಟೈಟಾನಿಯಂ ಇದೆ ನೋಡಿ ಸರ್, 2010 ಸೆಕೆಂಡ್ ಓನರ್, ಫ್ರೆಶ್ FC ನಾವೇ ಮಾಡ್ಕೊಡ್ತೀವಿ, ಇನ್ಶೂರೆನ್ಸ್ ನಾವೇ ಮಾಡ್ಕೊಡ್ತೀವಿ ಸರ್. ಕೇವಲ 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಂಡ. 2014-15 ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಗೆ ಒಂದು ಓಮಿನಿ ಇದೆ ನೋಡಿ ಸರ್, ಬೆಸ್ಟ್ ವೆಹಿಕಲ್ 2014-15 ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಸರ್. ಕೇವಲ 2,30,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. ಜೆನ್ ಎಸ್ಟಿಲೋ ಇದೆ ನೋಡಿ ಸರ್, ಮಾಡಲ್ 2011 ಅದು ಸೆಕೆಂಡ್ ಓನರ್ ಆಗಿದೆ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಕೇವಲ 1,55,000ಕ್ಕೆ ಸರ್. ಸಿಲ್ವರ್ ಕಲರ್ ಅಲ್ಲಿ ಒಂದು 85 PS ಡಸ್ಟರ್ ಇದೆ ನೋಡಿ ಸರ್, ಅದು ಡೀಸೆಲ್ ಗಾಡಿ 2012 ಸಿಂಗಲ್ ಓನರ್ ಸರ್, 2012 ಸಿಂಗಲ್ ಓನರ್ 85 PS ಸರ್. ಕೇವಲ 3,65,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. 7 ಸೀಟರ್ ಈಕೋ ಯಾರು ನೋಡ್ತಾ ಇದೀರಾ, ಅದು ರೆಡ್ ಕಲರ್ ಈಕೋ ಬೇಕು ಅಂತ ನೋಡ್ತಾ ಇದೀರಾ ಸರ್, 2011 ನಿಮ್ಗೋಸ್ಕರ ಕಾಯ್ತಾ ಇದೆ ಸರ್. ಕೇವಲ 2,25,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ಡೀಸೆಲ್ ಅಲ್ಲಿ ನಮ್ಮಲ್ಲಿ 2 ಗಾಡಿಗಳಿದೆ, 2 ಗಾಡಿಗಳು ಬ್ಲಾಕ್ ಬಿಟಿ ಸರ್, ಆದ್ರೆ ಬ್ರ್ಯಾಂಡ್ ಮಾತ್ರ ಡಿಫ್ರೆಂಟ್ ಇದೆ. ಇಲ್ಲಿ ನೋಡಿ ಸರ್, ಬ್ಲಾಕ್ ಬಿಟಿ ಡಿಸೈರ್ ಇದೆ ಸರ್, 2008 ಸಿಂಗಲ್ ಓನರ್ FC ರನ್ನಿಂಗ್ ಇದೆ ಸರ್, ಅದು ಡೀಸೆಲ್ ಗಾಡಿ VDI ಮಿಡ್ ವರ್ಷನ್ ಡಿಸೈರ್ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಕೇವಲ 2,10,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಹಾಗೆ ಬ್ಲಾಕ್ ಬಿಟಿ ಟಾಟಾದಲ್ಲಿ ಇಂಡಿಕಾ ಇಷ್ಟ ಇದೆ ನೋಡಿ ಸರ್, ಇದು ಅಷ್ಟೇ ಡೀಸೆಲ್ ಗಾಡಿ 2007 ಸೆಕೆಂಡ್ ಓನರ್ ಆಗಿದೆ. ಕೇವಲ 1,45,000ಕ್ಕೆ ಕೊಡ್ಬೇಡ ಸರ್. 2006 ಸಿಂಗಲ್ ಓನರ್ ಸರ್, FC ರನ್ನಿಂಗ್ ಇರೋ ಗಾಡಿ ಸರ್, ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಅದು ಚವರ್ಲೆಟ್ ಆವಿಯೋ ಕೇವಲ 1,15,000ಕ್ಕೆ ಸರ್. ಸರ್ ಚವರ್ಲೆಟ್ ಬೀಟ್ ಇದೆ ನೋಡಿ ಸರ್, 2013 ಸಿಂಗಲ್ ಓನರ್, ಅದು ಡೀಸೆಲ್ ಗಾಡಿ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 1,70,000ಕ್ಕೆ ಕೊಡ್ಬೇಡ ಸರ್. ಸರ್ ಗ್ರೇ ಕಲರ್ ಅಲ್ಲಿ i20 ಸ್ಪೋರ್ಟ್ಸ್ ಇದೆ ನೋಡಿ ಸರ್, 2012 ಸಿಂಗಲ್ ಓನರ್, ಅದು i20 ಸ್ಪೋರ್ಟ್ಸ್ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಕೇವಲ 2,70,000ಕ್ಕೆ ಫೈನಲ್ ಮಾಡ್ಕೊಳ್ಳೋಣ ಸರ್. 2015 ಟಾಟಾ ನ್ಯಾನೋ ಇದೆ ನೋಡಿ ಸರ್, ಅದು ಸಿಂಗಲ್ ಓನರ್, ಬರೀ ಓಡಿದ್ದು 39,000 ಕಿಲೋಮೀಟರ್ ಅಷ್ಟೇ ಸರ್. ಕೇವಲ 1,30,000ಕ್ಕೆ ನ್ಯಾನೋ ಟ್ವಿಸ್ಟ್ XC ಸರ್. ಇದು i10 ಎರಾ ಇದೆ ನೋಡಿ ಸರ್, ಹುಂಡೈ i10 ಎರಾ 2008 ಥರ್ಡ್ ಓನರ್ ಆಗಿದೆ, ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 1,80,000ಕ್ಕೆ ಸರ್. ಸರ್ ಓಮಿನಿಯಲ್ಲಿ ಒಂದು ಕಾರ್ಗೋ ವೆಹಿಕಲ್ ಇದೆ ನೋಡಿ ಸರ್, 2011 ಸಿಂಗಲ್ ಓನರ್ ಗಾಡಿ ಸರ್, 1,35,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಡಸ್ಟರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರು ನೋಡ್ತಾ ಇದೀರಾ ಸರ್, ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್, ಆರೆಂಜ್ ರೆಡ್ ಅಲ್ಲಿ ಇದೆ, 2017 ಸೆಕೆಂಡ್ ಓನರ್ ಆಗಿದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಡಸ್ಟರ್ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 5,70,000ಕ್ಕೆ ಕೊಡ್ಬೇಡ ಸರ್. ಚವರ್ಲೆಟ್ ಎಕ್ಸ್ಟ್ರೀಮ್ ಕ್ಯಾಪ್ಟಿವ್ ಇದೆ ನೋಡಿ ಸರ್, ಸನ್ ರೂಫ್ ಅಲ್ಲ ಇರೋ ಗಾಡಿ ಸರ್, ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್, ಆಲ್ ಸ್ಪೆಸಿಫಿಕೇಶನ್ ಅವೈಲೇಬಲ್ ಇನ್ ದಿಸ್ ಕಾರ್. 2011 ಸೆಕೆಂಡ್ ಓನರ್ ಆಗಿದೆ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಕೇವಲ 3,85,000ಕ್ಕೆ ಕೊಡ್ಬೇಡ ಸರ್. ಹಿಂಡೆಯಲ್ಲಿ ಒನ್ ಆಫ್ ದಿ ಲಕ್ಸುರಿಯಸ್ ವೆಹಿಕಲ್ ಕ್ರೆಟಾ ಇದೆ ನೋಡಿ ಸರ್, ಮಾಡಲ್ 2018 ಸಿಂಗಲ್ ಓನರ್, ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಕೇವಲ 7,75,000ಕ್ಕೆ 2018 ಸಿಂಗಲ್ ಓನರ್ ಗಾಡಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಮಾರುತಿ ಸುಜುಕಿಯಲ್ಲಿ ಸ್ವಿಫ್ಟ್ LDI ಇದೆ ನೋಡಿ ಸರ್, 2013 ಸಿಂಗಲ್ ಓನರ್ ಸರ್, 2013 ಸಿಂಗಲ್ ಓನರ್ LDI ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಕೇವಲ 3,50,000. ಡಿಸೈರ್ ಅಲ್ಲಿ ಯಾರಾದ್ರೂ ಪೆಟ್ರೋಲ್ ನೋಡ್ತಾ ಇದೀರಾ ಸರ್, ಮಾಡಲ್ 2012 ನಿಮ್ಗೋಸ್ಕರ ಕಾಯ್ತಾ ಇದೆ ಸರ್, ಕೇವಲ 2,65,000ಕ್ಕೆ ಕೊಟ್ಬಿಡ್ತೀವಿ ಸರ್. ಡಿಸೈರ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಯಾರು ನೋಡ್ತಾ ಇದೀರಾ ಸರ್, ಇನ್ನೊಂದು ಗಾಡಿ ಇದೆ, ಅದು ಯೂನಿಕ್ ಕಲರ್ ಬ್ಲೂ ಅಲ್ಲಿ ಇದೆ ಸರ್, 2014 ಸೆಕೆಂಡ್ ಓನರ್ ಆಗಿದೆ. ಕೇವಲ 3,90,000ಕ್ಕೆ ಕೊಡ್ಬೇಡ ಸರ್. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಯಾರಾದ್ರೂ ನೋಡ್ತಾ ಇದೀರಾ, 2019 ಸಿಂಗಲ್ ಓನರ್ ಸರ್, ಕೇವಲ 4,60,000ಕ್ಕೆ ಶೋರೂಮ್ ಲುಕ್ ಅಲ್ಲ ಇರೋ ಗಾಡಿ ಸರ್, ಬಾಡಿ ಲೈನ್ ಅಂತೂ ಎಕ್ಸ್ಟ್ರಾರ್ಡಿನರಿ ಇದೆ. ಹಾಗೆ ಟೈರ್ ಕಂಡೀಷನ್ ಅಷ್ಟೇ ಆರಾಮಾಗಿ 80% ಟೈರ್ ಕಂಡೀಷನ್ ಇದೆ. ಇಂಟೀರಿಯರ್ ಎಲ್ಲ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಕೇವಲ 4,60,000ಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಸರ್ ಆಪಲ್ ಶೇಪ್ ಅಲ್ಲಿ ಸ್ವಿಫ್ಟ್ ಇದೆ ನೋಡಿ ಸರ್, ZXi ಪ್ಲಸ್ ಆಲ್ ಸ್ಪೆಸಿಫಿಕೇಶನ್ ಇದೆ, ಫುಲ್ಲಿ ಲೋಡೆಡ್ ಗಾಡಿ ಸರ್, 2018 ಸಿಂಗಲ್ ಓನರ್ ಗಾಡಿ ಸರ್, ZXi ಪ್ಲಸ್ ಆರಾಮಾಗಿ ಲೋನ್ ಕೂಡ ಆಗುತ್ತೆ. 5,65,000ಕ್ಕೆ ಫೈನಲ್ ಆಗುತ್ತೆ ಸರ್. ಸರ್ ಬಲೆನೋ ಇದೆ ನೋಡಿ ಸರ್, ಬಲೆನೋ ಬೆಸ್ಟ್ ವೆಹಿಕಲ್, ಅದು ಲಕ್ಸುರಿಯಸ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, 2015 ಸೆಕೆಂಡ್ ಓನರ್ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಕೇವಲ 4,35,000ಕ್ಕೆ ಕೊಡ್ಬೇಡ ಸರ್. ಸರ್ ಡಸ್ಟರ್ 85 PS ಇದೆ ನೋಡಿ ಸರ್, ಮಾಡಲ್ 2013-14 ಸೆಕೆಂಡ್ ಓನರ್ ಸರ್, 3,80,000ಕ್ಕೆ ಕೊಡ್ಬೇಡ. XUV 500 ಗಜರಾಜ ಇನ್ನೊಂದು ಇದೆ ನೋಡಿ ಸರ್, ಇನ್ನೊಂದು ಭಾಗ 2 ಅಂತ ಹೇಳ್ಬೋದು, 2016 ಸಿಂಗಲ್ ಓನರ್, ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಕೇವಲ 6,50,000ಕ್ಕೆ W8 XUV 500 2016 ಸಿಂಗಲ್ ಓನರ್ ಗಾಡಿ ಸರ್. ಫೋರ್ಡ್ ಫಿಗೋ ಪೆಟ್ರೋಲ್ ಯಾರು ನೋಡ್ತಾ ಇದೀರಾ,
2011 ಸೆಕೆಂಡ್ ಓನರ್ ಸರ್, ಕೇವಲ 1,99,000ಕ್ಕೆ. ಸರ್ i10 ಇದು ನೋಡಿ ಸರ್, 2012 ಸೆಕೆಂಡ್ ಓನರ್ ಸರ್, 2,45,000ಕ್ಕೆ ಫೈನಲ್ ಮಾಡ್ಕೊಂಡ ಸರ್. ಸರ್ ಬೊಲೆರೋ ಇದು ನೋಡಿ ಸರ್, ಬೊಲೆರೋ ಪವರ್ ಪ್ಲಸ್ SLE ಸರ್, ಇದು 2018 ಸಿಂಗಲ್ ಓನರ್ ಸರ್. ಗಾಡಿ ಸೂಪರ್ ಆಗಿದೆ, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಕೇವಲ 6,10,000ಕ್ಕೆ ಫೈನಲ್ ಮಾಡ್ಕೊಂಡ. ಸ್ವಿಫ್ಟ್ VX ಇದೆ ನೋಡಿ ಸರ್, 2012 ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಇದು ಅಷ್ಟೇ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿರೋ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಆಗುತ್ತೆ, ಕೇವಲ 3,25,000ಕ್ಕೆ ಕೊಡ್ಬೇಡ. 2018-19 ಕ್ವಿಡ್ RXL ಇದೆ ನೋಡಿ ಸರ್, ಬೆಸ್ಟ್ ವೆಹಿಕಲ್ ಬೆಸ್ಟ್ ಪ್ರೈಸ್ ಆಗ್ತಾ ಇದೆ. ಅದು ಸಿಂಗಲ್ ಓನರ್ ಗಾಡಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಕೇವಲ 3,10,000, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ ಸರ್. K10 VX ಇದೆ ನೋಡಿ ಸರ್, ಮಾಡೆಲ್ 2012 ಸೆಕೆಂಡ್ ಓನರ್, 2,25 ಫೈನಲ್ ಆಗುತ್ತೆ. ಸ್ವಿಫ್ಟ್ VDI ಡೀಸೆಲ್ ಇದೆ ನೋಡಿ ಸರ್, ಅದು VDI ಅಲ್ಲಿ 2010 ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಸರ್. ಕೇವಲ 2,65,000ಕ್ಕೆ ಫೈನಲ್ ಆಗುತ್ತೆ ಸರ್. ಕ್ರೇಟಾದಲ್ಲಿ ಇನ್ನೊಂದು ವೆಹಿಕಲ್ ಇದೆ ನೋಡಿ ಸರ್, ಮಾಡೆಲ್ 2015 ಥರ್ಡ್ ಓನರ್ ಆಗಿದೆ. ಇದು ಅಷ್ಟೇ ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಆಗುತ್ತೆ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಕೇವಲ 6,35,000ಕ್ಕೆ ಕೊಡ್ಬೇಡ ಸರ್. ಟಾಟಾ ಜೆಸ್ಟ್ ಇದೆ ನೋಡಿ ಸರ್, ಅದು ಡೀಸೆಲ್ ಗಾಡಿ ಸರ್. ಇದು ಅಷ್ಟೇ ಗಾಡಿ ತುಂಬಾ ಚೆನ್ನಾಗಿರೋ ಗಾಡಿ ಸರ್. ಅದು ಡೀಸೆಲ್ ಅಲ್ಲಿ ಟಾಟಾ ಜೆಸ್ಟ್ 2015 ಸೆಕೆಂಡ್ ಓನರ್, ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್. ಕೇವಲ 3,35,000ಕ್ಕೆ ಕೊಡ್ಬೇಡ. ಜೆನ್ ಎಸ್ಟಿಲೋ ಇದೆ ನೋಡಿ ಸರ್, ಮಾಡೆಲ್ 2010 ಸರ್, ಬೆಸ್ಟ್ ಪ್ರೈಸ್ ಕೇವಲ 1,55,000 ಸರ್. ಜೆನ್ ಎಸ್ಟಿಲೋ ಇದೆ ನೋಡಿ ಸರ್, ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಮಾಡೆಲ್ 2010 ಸರ್, ಕೇವಲ 1,50,000 ಕೊಡ್ಬೇಡ ಸರ್. ಕ್ವಿಡ್ ಇದೆ ನೋಡಿ ಸರ್, ವೈಟ್ ಕಲರ್ 2017 ಸೆಕೆಂಡ್ ಓನರ್, 2017 ಸೆಕೆಂಡ್ ಓನರ್ ಸರ್, 3,20,000ಕ್ಕೆ ಫೈನಲ್ ಆಗುತ್ತೆ. i20 ಸ್ಪೋರ್ಟ್ಸ್ ಸರ್, 2014 ಸೆಕೆಂಡ್ ಓನರ್, 3,75,000ಕ್ಕೆ ಕೊಡ್ಬೇಡ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಮಾರುತಿ ಸುಜುಕಿಯಲ್ಲಿ ಸೆಲೆರಿಯೋ ಇದೆ ನೋಡಿ ಸರ್, 2015 2015 ಥರ್ಡ್ ಓನರ್ ಆಗಿದೆ ಸರ್. 53,000 ಕಿಲೋಮೀಟರ್ ಅಷ್ಟೇ ಓಡಿದ್ದು ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, ಕೇವಲ 2,75,000ಕ್ಕೆ ಕೊಡ್ಬೇಡ ಸರ್. ವ್ಯಾಗನರ್ ಎಲೆಕ್ಸ್ ಇದೆ ನಿಮ್ ಕಣ್ಮುಂದೆ, 2008 ಸೆಕೆಂಡ್ ಓನರ್ ಆಗಿದೆ. ಕೇವಲ 1,45,000ಕ್ಕೆ ಕೊಡ್ಬೇಡ ಸರ್. i10 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ ನೋಡಿ ಸರ್, 2010 ಸೆಕೆಂಡ್ ಓನರ್ ಆಗಿದೆ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಆಗುತ್ತೆ, ಕೇವಲ 1,99,000ಕ್ಕೆ ಕೊಡ್ಬೇಡ. ಕ್ವಿಡ್ RXL ಇದೆ ನೋಡಿ ಸರ್, 13 ಸೆಕೆಂಡ್ ಓನರ್, 2013 ಸೆಕೆಂಡ್ ಓನರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಕೇವಲ 2,65,000ಕ್ಕೆ ಕೊಡ್ಬೇಡ ಸರ್. ಸರ್ ಹೋಂಡಾ ಅಮೇಜ್ ಇದೆ ನಿಮ್ ಕಣ್ಮುಂದೆ, 2013 ಸರ್, ಸಿಂಗಲ್ ಓನರ್, ಕೇವಲ 3,40,000ಕ್ಕೆ ಆರಾಮಾಗಿ ತಗೊಂಡೋಗಿ ಸರ್. ಬೆಸ್ಟ್ ವೆಹಿಕಲ್ ಆನ್ ಬೆಸ್ಟ್ ಪ್ರೈಸ್ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರು ಒಂದು ಬೆಸ್ಟ್ ವೆಹಿಕಲ್ ನೋಡ್ತಾ ಇದೀರಾ ಸರ್, ಕ್ವಿಡ್ ಕ್ಲೈಂಬರ್ ನಿಮ್ಗೋಸ್ಕರ ಕಾಯ್ತಾ ಇದೆ ಸರ್. ಮಾಡೆಲ್ 2017 ಸೆಕೆಂಡ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಕೊಡ್ತಾ ಇದೀವಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಕೇವಲ 2,70,000ಕ್ಕೆ ಕೊಡೋಣ ಸರ್. NX ಕಾರ್ ನಲ್ಲಿ ಆಲ್ಟೋ 800 ನಿಮ್ಗೋಸ್ಕರ ಕಾಯ್ತಾ ಇದೆ ಸರ್, 2014 ಸೆಕೆಂಡ್ ಓನರ್, ಲೋ ಬಜೆಟ್ ಅಲ್ಲಿ ಯಾರು ಲೋನ್ ಕೂಡ ಬೇಕು ಅಂತ ನೋಡ್ತಾ ಇದೀರಾ ಸರ್. ಬೆಸ್ಟ್ ವೆಹಿಕಲ್ ಆಲ್ಟೋ 800, 2014 ಸೆಕೆಂಡ್ ಓನರ್, ಕೇವಲ 2,20,000ಕ್ಕೆ ನಿಮ್ ಕಣ್ಮುಂದೆ ಸರ್. ಟೊಯೋಟಾ ಇನೋವಾ ಇದೆ ನೋಡಿ ಸರ್, 2011 2011 ಟೊಯೋಟಾ ಇನೋವಾ ಇದೆ, 8 ಸೀಟರ್ ಗಾಡಿ ಸರ್. ಕೇವಲ 3,80,000ಕ್ಕೆ ನಿಮ್ ಕಣ್ಮುಂದೆ ಸರ್. ವೋಲ್ಸ್ ವ್ಯಾಗನ್ ವೆಂಟೋ ಇದೆ ನೋಡಿ ಸರ್, ಮಾಡೆಲ್ 2012 ಸೆಕೆಂಡ್ ಓನರ್ ಆಗಿದೆ. ಕೇವಲ 2,80,000ಕ್ಕೆ ಫೈನಲ್ ಮಾಡ್ಕೋಣ.